ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಲೋಟ ಇಡ್ಲಿ ಮತ್ತು ಮಜ್ಜಿಗೆ ಹುಳಿ ಮಾಡಿದ್ದೀನಿ. ನಾನು ಕುಂಬಳಕಾಯಿ ಮಜ್ಜಿಗೆ ಹುಳಿ, ಬೂದು ಕುಂಬಳದ ಮಜ್ಜಿಗೆ ಹುಳಿ ಮಾಡೋಕ್ಕೆ ನಾನು ಇವತ್ತು ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಬೂದು ಕುಂಬಳದ ಕಾಯಿ ತಗೋತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ನೋಡಿ, ಎಲ್ಲ ಹೋಳುಗಳನ್ನು ನಾನು ಕಟ್ ಮಾಡ್ಕೊಂಡಾಗಿದೆ. ಒಂದ್ಸಲ ಇದನ್ನೆಲ್ಲ ನೀರಲ್ಲಿ ತೊಳ್ಕೊಂಡ್ಬಿಡೋಣ. ನೋಡಿ, ಹೋಳುಗಳನ್ನೆಲ್ಲ ನಾನು ಒಂದು 2-3 ಸಲ ತೊಳ್ಕೊಂಡು ಮತ್ತೆ ನೀರು ಹಾಕಿ ಇಟ್ಟಿದ್ದೀನಿ. ಈಗ ಇದನ್ನು ಬೇಯಿಸೋಣ. 2-3 ವಿಷಲ್ ಸಾಕು ಕುಕ್ಕರಲ್ಲಾದ್ರೆ. ನೋಡಿ, ಕುಂಬಳದ ಹೋಳುಗಳೆಲ್ಲ ಬೆಂದಿದೆ. ಈಗ ಇದರ ಸ್ವಲ್ಪ ನೀರಿದೆ, ನೀರು ತೆಕ್ಕೊಂಬಿಡೋಣ. ಇಷ್ಟು ನೀರು ನಮ್ಗೆ ಬೇಡ, ಮಜ್ಜಿಗೆ ಹಾಕಿ ಕುದಿಸೋದ್ರಿಂದ ಎಕ್ಸ್ಟ್ರಾ ನೀರು ತೆಕ್ಕೊಂಬಿಡೋಣ. ನಾನಿಲ್ಲಿ ಮಜ್ಜಿಗೆ ಹುಳಿ ಮಸಾಲೆ ರುಬ್ಬಲಿಕ್ಕೆ 2 ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದಕ್ಕೀಗ 1 ಚಮಚ ಆಗೋಷ್ಟು ಜೀರಿಗೆ ಹಾಕೋಣ. ಹಾಗೆಯೇ 2 ಹಸಿಮೆಣಸು. ಈ ಮಜ್ಜಿಗೆ ಹುಳಿ ಮಸಾಲೆಗೆ ಇಷ್ಟೇ, ಬೇರೇನಿಲ್ಲ. ಇದನ್ನು ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ತೆಂಗಿನಕಾಯಿ ಮಸಾಲೆ ಹರ್ಕೊಂಡಾಗಿದೆ ನಾನು. ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಹೋಳುಗಳನ್ನು ಕುದಿಯೋಕ್ಕಿಡಬೇಕು. ಈಗ ಕಡ್ದು ಇಟ್ಕೊಂಡಿರೋ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ಹುಳಿಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಹಾಕ್ಕೋಬೋದು. ನಾನೊಂದು ಸುಮಾರು 1.5 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಮಜ್ಜಿಗೆ ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಅರ್ಧದ ಮಸಾಲೆ ಹಾಕ್ಕೊಳ್ಳೋಣ. ಹುಳಿ ಕುದೀತಾ ಇದೆ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಟ್ಟು ಒಂದು ಸಲ ಸೌಂಟಿಂದ ಕೈ ಆಡಿಸ್ಬಿಟ್ಟು ಒಂದು ಅರ್ಧ ನಿಮಿಷ ಬಿಟ್ಟು ಒಲೆ ಆಫ್ ಮಾಡ್ಬೋದು. ಮಜ್ಜಿಗೆ ಹುಳಿನ ತುಂಬ ಕುದಿಸ್ಬಾರ್ದು. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಒಗ್ಗರಣೆ ಕುಟ್ಕೊಂಡ್ಬಿಟ್ಟೋಣ. ನೋಡಿ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೇನೆ ಒಣಮೆಣಸು ಒಂದು 4 ತುಂಡು, ಸ್ವಲ್ಪ ಇಂಗು. ಒಗ್ಗರಣೆ ಕಾದಿದೆ, ಹಾಕೋತಾ ಇದ್ದೀನಿ. ಈಗ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.